ವಾಮಾಚಾರ ಮಾರ್ಗದಲ್ಲಿ ಫಿಶು, ವೈನು, ಮಾಂಸ ಮತ್ತೆ ಫಿಸಿಕಲ್ ರಿಲೇಶನ್ಶಿಪ್ ಗುರು ಹತ್ರನೇ ಜೊತೆಲಿದೆ. ಎನರ್ಜಿ ಎಕ್ಸ್ಚೇಂಜ್ ಅಂತ ಕಮಾಕದಲ್ಲಿ ತಾಮಸಿ ಬ್ಲಡ್ ಕೊಟ್ಟು ಜಾಗಕ್ಕೆ ಬ್ಲಡ್ ರಿಲೇಟಬಲ್ ಆಗಿರುತ್ತೆ. ಹೋದವರೆಲ್ಲ ಸಿದ್ಧಿ ಆಗತ್ತೆ. ಅದು ಸಿದ್ಧಿ ಮಂತ್ರಗಳಲ್ಲಿ ಹಾಂಟಿಕ್ಸ್ಗಳಿಗೆ ಇಂಥದೆಲ್ಲ ಬಹಳ ಸ್ಮೆಲ್ ಹೋಗುತ್ತೆ. ದೈವಿಕ ಶಕ್ತಿ ಹೆಣ್ಮಕ್ಳು ಬಹಳ ಬೇಗ. ಈಗ ನೋಡಿ ಪೀರಿಯಡ್ಸ್ ಆದಾಗ ಆಚೆ ಹೋಗ್ಬೇಡ ಅನ್ನೋದು ತಾಂತ್ರಿಕ. ಅದು ಪೀರಿಯಡ್ಸ್ ಕೆಲವೊಂದು ಜಾಗದಲ್ಲಿ ಏನೂ ವರ್ಕ್ ಆಗಲ್ಲ. ಅಂದರೆ ರೆಸ್ಟೋರೆಂಟ್ಸ್ ಒಂದಷ್ಟು ಕಡೆ ಮಾಡ್ತಿರ್ತಾರೆ, 3 ತಿಂಗಳಿಗೆ ಚೇಂಜ್ ಆಗ್ತಿರುತ್ತೆ, ಬೇರೆ ಬೇರೆ ರೆಸ್ಟೋರೆಂಟ್ಸ್ ಬರ್ತಿರುತ್ತೆ. ಬಟ್ ಯಾವ ರೆಸ್ಟೋರೆಂಟು ವರ್ಕ್ ಆಗಲ್ಲ. ಅದೇ ಕೆಲವೊಂದು ಜಾಗದಲ್ಲಿ ಏನು ಮಾಡಿದ್ರು ವರ್ಕ್ ಆಗುತ್ತೆ. ಅದಕ್ಕೆ ಜನಾಕರ್ಷಣೆ ಅಂತ ಹೇಳ್ತೀವಿ. ಜನಾಕರ್ಷಣೆ ಮಾಡ್ಕೊಳ್ಳೇಬೇಕು. ಜನಾಕರ್ಷಣೆ ಮಾಡ್ಕೊಂಡ್ರೆ ಬೇಗ ವರ್ಕ್ ಆಗುತ್ತೆ ಅವೆಲ್ಲ. ಅಂದ್ರೆ ಆ ಜಾಗದಲ್ಲಿ ಏನಾದ್ರು ನೆಗೆಟಿವ್ ಆರಾ ಅಥವಾ ನೆಗೆಟಿವ್ ಎನರ್ಜಿ ವೈಬ್ಸ್ ಇದೆ ಅಂತ. ನೆಗೆಟಿವ್ ಎನರ್ಜೀಸ್ ಎಲ್ಲ ಹೆಂಗೆ ಗೊತ್ತಾ, ದೇವಸ್ಥಾನಕ್ಕೆ ನೀವು ಹೋಗ್ತಿರಲ್ಲ, ದೇವಸ್ಥಾನದಲ್ಲಿ ವೈಬ್ಸ್ ಇದೆ ಅನ್ನೋಕ್ಕಿಂತ ದೇವಸ್ಥಾನದಲ್ಲಿ ನೀವು ಜಾಗ ಇರುತ್ತಲ್ಲ ಅದು ವೈಬ್ಸು. ಈಗ ಈವನ್ ಕಾಮಾಖ್ಯ ಹೋಗ್ತೀವಿ, ಕಾಮಾಖ್ಯದಲ್ಲಿ ತಾಮಸಿ ಬ್ಲಡ್ ಕೊಟ್ಟು ಜಾಗಕ್ಕೆ ಬ್ಲಡ್ ರಿಲೇಟಬಲ್ ಆಗೋಗಿರುತ್ತೆ. ಹೋದವರೆಲ್ಲ ಸಿದ್ಧಿ ಆಗತ್ತೆ. ಅದು ಸಿದ್ಧಿ ಮಂತ್ರಗಳಲ್ಲಿ ಬರೀ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈಗೆಲ್ಲ ಇನ್ಸ್ಟಾಗ್ರಾಮಿಂದ ಹೋಗ್ತಾರೆ. ಅಲ್ಲಿ ಹೋಗಿದ್ರೆ ಬರೀ ತಾಂತ್ರಿಕ್ ಅಸ್ಟ್ರಾಲಜರ್ಸ್ ಮಾತ್ರ ಜಾಸ್ತಿ ಯೂಸ್ ಆಗುತ್ತೆ. ಎಲ್ಲರಿಗೂ ಯೂಸ್ ಆಗಲ್ಲ. ದೇವಿ ಮಾಂತ್ರಿಕಗಳಿಗೆ ಮಾತ್ರ ಅದು ಕಾಮಾಖ್ಯ ವರ್ಕ್ ಆಗೋದು, ಅಗೋರಿಗಳಿಗೆ. ಯಾಕಂದ್ರೆ ಅದು ತಾಮಸಿ ಜಾಗ. ವಾಮಾಚಾರ ಮಾರ್ಗ ಅಂತ 3 ಮಾರ್ಗದಲ್ಲಿರುತ್ತೆ. ನಾವೆಲ್ಲ ಮಾಡೋದು ಮುದ್ರಾ, ಧ್ಯಾನ, ಇದರಿಂದ ಮಾಡೋದು. ಇದು ನಮ್ಮದು ಡಿವೈನ್ ಎನರ್ಜಿ. ಬಟ್ ವಾಮಾಚಾರ ಮಾರ್ಗದಲ್ಲಿ ಫಿಶು, ವೈನು, ಮಾಂಸ ಮತ್ತೆ ಫಿಸಿಕಲ್ ರಿಲೇಶನ್ಶಿಪ್ ಗುರು ಹತ್ರನೇ ಜೊತೆಲಿರುತ್ತೆ. ಎನರ್ಜಿ ಎಕ್ಸ್ಚೇಂಜ್ ಅಂತಿರುತ್ತೆ. ಕೇಳ್ತಾರೆ ಕಮಾಖ್ಯದಲ್ಲಿ ನಾವು ಯಾವಾಗ ಮಂತ್ರಗಳು ಇಫ್ ಯು ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಹಾಕ್ತಾರೆ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಕೇಳ್ತಾರೆ. ನಾರ್ಮಲ್ ಆಗಿ ಅದು ಕ್ವೆಶನ್. ಅದು ಪಿಂಕ್ ತಂತ್ರ, ರೆಡ್ ತಂತ್ರ, ವೈಟ್ ತಂತ್ರ ಅಂತಿರುತ್ತೆ, ಬ್ಲಾಕ್ ತಂತ್ರ. ಅಂದ್ರೆ ಎನರ್ಜಿ ಫಿಸಿಕಲ್ ರಿಲೇಶನ್ಶಿಪ್ ಮೂಲಕ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಂಡ್ ಅದರಿಂದ ಸಿದ್ಧಿ ಮಾಡ್ಕೋತಾರೆ ಅವರು. ಹೌದು, ಅವ್ರಿಗೆ ಎನರ್ಜಿ ಇವ್ರು ಸಿದ್ಧಿ ಮಾಡ್ಕೊಳ್ಳೋತರ ಶಿವ ಶಕ್ತಿ ಅಂತ ಫಾರ್ಮ್ ಆಗುತ್ತೆ. ಶಿವ ಅಂದ್ರೆ ಇದು, ಡೌನ್ ಅಂದ್ರೆ ಶಕ್ತಿ, ಶಿವ ಶಕ್ತಿ ಫಾರ್ಮ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಶಿವ ಶಕ್ತಿ ಅಂದ್ರೆ ಶಿವನ ಶಕ್ತಿನ ಅಂದ್ರೆ ಪಾರ್ವತಿಗೆ ಹೇಳೋದೇ ಮಂತ್ರ, ಅದೇ ತಂತ್ರ. ಸೊ ಈ ಥರದಲ್ಲಿರತ್ತೆ ಎನರ್ಜೀಸ್ ಎಕ್ಸ್ಚೇಂಜ್. ಈಗ ಒಂದು ಹುಡುಗಿನ ಮದುವೆ ಆದಾಗ ಕೇಳ್ತಾರೆ, ಅವಳು ಬಂದಿದ್ದು ಕಾಲ್ಗುಣ ನೋಡು, ಮನೆ ಎಲ್ಲ ಚಂದ ಆಯ್ತು. ಆಕ್ಚುಲಿ ಅದು ಫಿಸಿಕಲ್ ರಿಲೇಶನ್ಶಿಪ್ ಎಕ್ಸ್ಚೇಂಜ್ ಆಗಿರುತ್ತೆ ಗಂಡಂಗೆ. ಆ ಎನರ್ಜೀಸಿಂದ ಅವಳು ಬರೋ ಕಾಲ್ಗುಣ ಚಂದ. ನಿಜ ಅದು. ಆಮೇಲೆ ಒಂದು ಮಗು ಹುಟ್ಟಿದಾಗ್ಲೂ ಅಷ್ಟೇನೆ, ಅದು ಒಂದು ಶಿವ ಶಕ್ತಿ ಸಂಭೂತವಾಗಿ ಹುಟ್ಟೋ ಮಗು ಥರ. ಅಂದರೆ ಒಂದು ಎನರ್ಜಿ ಒಂದು ಗಂಡು ಎನರ್ಜಿನಲ್ಲಿ ಹುಟ್ಟಿರೋ ಮಗಳಿಂದ ಅಭಿವೃದ್ಧಿ ಆಗ್ತಿರುತ್ತೆ. ಈ ಥರ ಒಂದು ಕಾಲ್ಗುಣ ಅನ್ನೋದೇ ಎನರ್ಜಿ ಎಕ್ಸ್ಚೇಂಜ್. ಈಗ ಯಾರೋ ಒಂದು 10 ರೂಪಾಯಿ ಕೊಟ್ಬಿಡಿ, ಅವಳ ಕೈಲಿ 10 ರೂಪಾಯಿ ಇಸ್ಕೊಂತು, ಎನರ್ಜಿ ಎಕ್ಸ್ಚೇಂಜ್. ಆಮೇಲೆ ಬೆಳಗ್ಗೆ ಎದ್ದು ಅವಳ ಮುಖ ನೋಡೋಕೆ ಕೆಲಸ ಆಗಲ್ಲಮ್ಮ, ಅದು ಎನರ್ಜಿ ಎಕ್ಸ್ಚೇಂಜ್. ಸೊ ಎನರ್ಜಿ ಎಕ್ಸ್ಚೇಂಜ್ ಹಾಗೆ. ಎನರ್ಜಿ ಎಕ್ಸ್ಚೇಂಜ್ ನೀವು ಒಂದು ಫಿಂಗರಲ್ಲಿ ಟಚ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇಲ್ಲ ಅಂತಂದ್ರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಅಫೇರ್ಸ್ ಇರುತ್ತೆ, ಅಲ್ಲೂ ಎನರ್ಜೀಸ್ ಎಕ್ಸ್ಚೇಂಜ್ ಆಗಬೇಕಲ್ವಾ? ಆಗುತ್ತೆ, 100% ಆಗಿರುತ್ತೆ. ನಮಗೆ ಗೊತ್ತಿರಲ್ಲ ಅಲ್ವಾ, ನಮ್ಮ ಹತ್ರ ಆ ಪ್ರಾಬ್ಲಮ್ಸ್ಗಳು ಯಾರ ಹತ್ರ ಬಂದು ಹೇಳಿರ್ತಾರ, ಒಳಗಡೆ ಕಿರಿಕಿರಿಗಳು ನಮ್ಗೇನು ಗೊತ್ತಿರತ್ತೆ. ಬಟ್ ಆ ಥರದ್ರಲ್ಲಿ ಫಾರ್ ಎಕ್ಸಾಂಪಲ್ ಆ ಪಾರ್ಟ್ನರ್ಸ್ ಅಲ್ಲಿ ಪಾಸಿಟಿವ್ ಎನರ್ಜಿ ಇತ್ತು ಅಂದ್ರೆ ಪಾಸಿಟಿವ್ ಆಗಿರುತ್ತೆ. 100% ಪಾಸಿಟಿವ್ ಇರುತ್ತೆ. ಅವಳು ಏನೋ ದೈವಿಕ ಶಕ್ತಿ ಇತ್ತು ಅಂದ್ರೆ ಪಾಸಿಟಿವ್ ಇರುತ್ತೆ. ಸ್ಮೆಲ್ ಹೋಗುತ್ತೆ ಒಬ್ಬೊಬ್ಬರಿಗೆ. ತಾಂತ್ರಿಕ್ಸ್ಗಳಿಗೆ ಇಂಥದೆಲ್ಲ ಬಹಳ ಸ್ಮೆಲ್ ಹೋಗುತ್ತೆ. ದೈವಿಕ ಶಕ್ತಿ ಹೆಣ್ಮಕ್ಳು ಬಹಳ ಬೇಗ. ಈಗ ನೋಡಿ ಪೀರಿಯಡ್ಸ್ ಆದಾಗ ಆಚೆ ಹೋಗ್ಬೇಡ, ಯಾಕಂದ್ರೆ ಅದು ತಾಂತ್ರಿಕ್. ಅದು ಪೀರಿಯಡ್ಸ್ ಸ್ಮೆಲ್. ಅದು ಆ ಹೆಣ್ಣು ಏನಾದರೂ ಅವತ್ತಿನ ದಿನ ತಾಂತ್ರಿಕಕ್ಕೆ ಸಿಕ್ಕಿದ್ರೆ ಅದೊಂದು ಬ್ರೆಡ್ಡಲ್ಲಿ ಏನಾದ್ರು ಎನರ್ಜೀಸ್ ಎಕ್ಸ್ಚೇಂಜ್ ಆಗುತ್ತೆ. ಆ ಶಕ್ತಿ ಇರುತ್ತೆ. ಅದಕ್ಕೆ ಕಾಮಾಖ್ಯನ ಆ ರೂಪದಲ್ಲಿ ನೋಡ್ತಾರೆ. ಸೊ ಎನರ್ಜಿ ಎಕ್ಸ್ಚೇಂಜ್ ಅಂದ್ರೆ ಎಲ್ಲ ಥರದಲ್ಲೂ ಏನಂದರೆ ಕಣ್ಣಲ್ಲೂ ಕೂಡ ಎನರ್ಜಿ ಎಕ್ಸ್ಚೇಂಜ್. ನೀವು ದೇವಸ್ಥಾನಕ್ಕೆ ಹೋಗಿ ಯಾರಿಗೋ ನಾನು ನೆನೆಸ್ಕೊಳ್ಳೋದೇ ಬೇಡ, ಜಸ್ಟ್ ನಿಮ್ಗೆ ಒಳ್ಳೇದಾಗಲಿ ಅನ್ನೋದು. ನೀವು ಅವನೇನಾದ್ರು ತಲೆಗೆ ಬಂದಾನ ಅವ್ನಿಗೆ ಒಳ್ಳೇದಾಗುತ್ತೆ, ಅದು ಎನರ್ಜಿ ಎಕ್ಸ್ಚೇಂಜ್. ಅವ್ನಿಗೆ ಒಳ್ಳೇದಾಗಬೇಕು ಅಂತಲ್ಲ. ಈಗ ನೀವು ಎಲ್ಲೋ ಹೋಗಿ ಟೆಂಪಲಲ್ಲಿ ಕೂತ್ಕೊಂಡ್ರೆ, ಈಗ ಅದು ನನ್ನನ್ನು ನೆನೆಸ್ಕೊಂಡ್ರೆ, ಯಾರನ್ನೂ ನೆನೆಸ್ಕೊಂಡ್ರೆ, ಅಲ್ಲಿ ನನಗೆ ನೀವು ಎನರ್ಜಿ ಎಕ್ಸ್ಚೇಂಜ್ ಕೊಡ್ತಾ ಇದ್ದೀರಾ ದೇವಸ್ಥಾನದಿಂದ. ಎನರ್ಜಿ ಎಕ್ಸ್ಚೇಂಜ್
ಟೆಲಿಪತಿ ಕೊಟ್ಟ ಹಾಗೆ. ಟೆಲಿಪತಿ ಅಂದರೆ ನನಗೆ ಯಾರೋ ನೆನ್ಸ್ಕೊಂಡ ತಕ್ಷಣ ಅಯ್ಯೋ ಜಸ್ಟ್ ನಿನ್ನೆ ನೆನ್ಸ್ಕೊಂಡ್ರೆ ನೋಡಿ ಕಾಲ್ ಬಂತು. ಟೆಲಿಪತಿ ಅದು ಬ್ರೈನ್ಗೆ ಡೈರೆಕ್ಟಾಗಿ ನಿಮ್ಮ ಮಾತು ಹೋಗಿ ಕನೆಕ್ಟ್ ಆಗ್ತಿರತ್ತೆ.